ಆಟವೇನು ನೋಟವೇನು ನಿನಗೆ ಹೇಳಿದ ಮಾತೇನು. ಏನ್ ಹೇಳಿದ್ನಿ ಇವತ್ತು ನಾನು 9 ಗಂಟೆಗೆ ಗಡಿಯಾರ ಅಂತ ಹೇಳಿದ್ನೆ. ಯಾವ್ದಕ್ಕ 10 ಗಂಟೆ ಆಗಿದೆ ಟೈಮ್. ಸರಿ ಆಯ್ತು, ಪರವಾಗಿಲ್ಲ. ಲೇಟ್ ಆದ್ರೂ ಆಗ್ಲಿ, ಇನ್ನೂ ಭಾಳ ಟೈಮ್ ಆಗಿಲ್ಲ. ತಕ್ಷಣ ಹೋಗೋಣ. ಇವತ್ತು ನಮ್ದು ಪಾಸ್ಪೋರ್ಟ್ ವೆರಿಫಿಕೇಶನ್ ಇದೆ. ಅದೇ ರೀತಿ ನಮ್ಮ ಫ್ರೆಂಡ್ ಇನ್ಸ್ಪೆಕ್ಟರ್ ಫಯಾಜ್ ಮುಲ್ಲಾ ಅವರ ಮಗನ ಮದುವೆ ಇದೆ ಬೆಳಗಾವಿಯಲ್ಲಿ. ಜೊತೆಗೆ ಆಫೀಸ್ ಕೆಲಸ ಕೂಡ ಇದೆ. ಆಮೇಲೆ ಸಮೃದ್ಧಿ ಅಲ್ಲೇ ಬರ್ತಾಳ ಪಾಸ್ಪೋರ್ಟ್ ಸೆಂಟರ್ಗೆ 11:30. ಸೊ ಅದು ಕೆಲಸ ಮುಗಿಸ್ಕೊಂಡು ಮತ್ತೆ ಏನೇನಾಗ್ತದೆ, ಎಲ್ಲೆಲ್ಲಿ ಹೋಗ್ತೀವಿ, ಯಾರ್ಯಾರು ಭೇಟಿ ಆಗ್ತೀವಿ, ಅದೆಲ್ಲ ಮತ್ತೆ ಸವಿಸ್ತರವಾಗಿ ನೀವು ನಮ್ಮ ಲಾಗ್ ಅಲ್ಲಿ ನೋಡಬಹುದು. ಇವತ್ತಿನ ಲಾಗ್ ಒಳಗೆ ಸ್ಪೆಷಲ್ ಅಂದ್ರೆ ಇದೈತ್ ನೋಡಿ. ಮೇನ್ ಅಂತಂದ್ರೆ ನಮ್ದು ಪಾಸ್ಪೋರ್ಟ್ ಮಾಡಿಸೋದು, ಮತ್ತೆ ಮದ್ವೆಗೆ ಅಟೆಂಡ್ ಆಗೋದು, ಮತ್ತೆ ನೆಕ್ಸ್ಟ್ ಏನೇನು ಕೆಲಸ ಅದಾರ, ಏನೇನ್ ಮಾಡ್ತಾರೆ ಸಾಹೇಬ್ರ ನೋಡೋಣ. ಇವತ್ತಿನ ಲಾಗ್ ಒಳಗೆ ಇದಾರ. ನಮ್ಗಿಂತ ಮುಂಚೆ ಮನೆ ಯಜಮಾನ್ರಂದ್ರೆ ಈ ರೀತಿ ಇರ್ತಾರೆ, ರೆಡಿಯಾಗಿ ಕಾರ್ ತಗೊಂಡು ಬಾಗಿಲ ಕಡೆ ನಿಂತ ಬಿಡ್ತಾರೆ. ಓಕೆ ಬಾಯ್. ಚಿನ್ನು ಏನು ಬಹಳ ದೂರ ಅನಿಸ್ತಾ ಇದೆಯಲ್ಲ. ಅದೇ ಆಫೀಸ್ ಕಡೆನೂ ಹೋಗ್ಬಂದ್ರಿ. ಯಾವ್ದು ದೂರ ಇಲ್ಲಂತೆ, ಎಲ್ಲ ಸಮೀಪ ಇದೆನಾ? ಅದು ನಿಜಾನೇ ಬಿಡಿ. ಈಗ ಆಫೀಸ್ ಕಡೆ ಹೋಗಿ ಬಂದ್ರಿ ಮತ್ತೆ. ಹೌದೌದು, ಅದು ನಿಜಾನೇ ಬಿಡಿ. ಈಗ ನಮ್ದು ಇದು ಎಲ್ಲಿ ಬರ್ತದೆ? ಹಾ ಅದ ಮೊದ್ಲು ನಾವು ಬರ್ತಿದ್ವಲ್ಲ, ಇಲ್ಲಿ ಬಂದಿದ್ದೀನಲ್ಲ. ಇಲ್ಲಿ ನೋಡಿ ಪೋಸ್ಟ್ ಮನ್ ನಿಂತಿದಾರೆ. ಪೋಸ್ಟ್ ಮನ್ ನಿಂತಿದ್ ನೋಡ್ದೆ ನಮ್ಮ ಅಜ್ಜ ಅವ್ರ ನೆನ್ ಬಂತು. ನಮ್ಮ ಅಜ್ಜನೂ ಪೋಸ್ಟ್ ಮಾಸ್ತರ್ ಇದ್ರು, ಎಲ್ಲ ಕೆಲಸ ಮಾಡಿದಾರ. ಮತ್ತೆ ಪೋಸ್ಟ್ ಆಫೀಸ್ ಒಳಗೆ ನಾವು ಪೋಸ್ಟ್ ಆಫೀಸ್ ಕ್ವಾರ್ಟರ್ಸ್ ಒಳಗೂ ಇದ್ದು ನನಗೆ ಎಲ್ಲ ನೆನಪು ಬಂತು. ಈಗ ಅಂಚೆ ಕಚೇರಿ ಎಲ್ಲ ರೀ, ಎಲ್ಲ ಪೇಪರ್ಸು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದೀವಿ. ಕೆಲಸ ಅಪ್ಪುಲೇನಾಗೈತಿ. ಅವನೇ ಭಾಳ ಸರಿ ಹೇಳ್ತಾ ಇದ್ದ, ಅಪ್ಪ ಮಾಡ್ಸೋನಲ್ಲ ಅಪ್ಪ ಯಾವಾಗ ಮಾಡ್ತಾಯಿದ್ ನೋಡ್ರಿ ಅನ್ನತ್ತಿದ್ದ. ಹಂಗಾಯ್ತು, ಚಲೋನು ಆಯ್ತು. ಅದ ನೀ ಅಲ್ಲಿ ವಿಡಿಯೋ ಮಾಡಕ್ಕೆ ಕೊಡಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹೌದಲ್ಲ, ಇಲ್ಲಿ ಇದೆಯಲ್ಲ ಇದು. ನೀವು ಮಾಡ್ಕೋಬೇಕಂದ್ರೆ ಇಲ್ಲಿ ಬರ್ಬೋದು ನೋಡಿ. ಯಾಕಂದ್ರೆ ಯಾವಾಗ ಅನುಕೂಲ, ಯಾವಾಗ ನಮಗೆ ಬೇಕಾಗ್ತದೆ ಗೊತ್ತಿಲ್ಲ. ಇಲ್ಲದ ಚಿನ್ನ ಹೊರಗಡೆ ಫೋನ್ ಅನ್ನೋದು. ಮತ್ತು ಇಲ್ಲೆಲ್ಲ ಕುಂತಾರೆ ಎಲ್ಲರೂ. ಅಪ್ಪನು ಇಲ್ಲದಾನ. ಭಾಳ ಪಟ್ ಎಲ್ಲ ಕೆಲಸ ಆಗ್ತಾ ಇದೆಯಲ್ಲ. ಅಪ್ಪು ಚಲೋ ಆಯ್ತು. ಭಾಳ ಹೊಗಳಿದ್ರಲ್ಲ, ಎಷ್ಟೊಂದು ಹೊಗಳಿದ್ರೆ. ಪಾಸ್ಪೋರ್ಟ್ ಕೆಲಸ ಫಸ್ಟ್ ಟೈಮ್ ಮಾಡ್ಕೊಳಕ್ ಬಂದ್ವಿ. ಭಾಳ ಟೈಮ್ ಆಗ್ತದೆ ಏನು ಅನ್ಕೊಂಡ್ವಿ. ಇಲ್ಲ, ಆಗ್ತಾ ಇದೆ ಆರಾಮಾಗಿ ಎಲ್ಲ. ಯಾಕಂದ್ರೆ ಟೈಮ್ ಆಗೋ ಥರ ಇವ್ರು ಏನು ಮಾಡಿದಾರ, ಇವ್ರೇನು ಸಾಧ ಇದಾರ ಗೊತ್ತಾಗಲ್ಲ ನಿಮ್ಗೆ. ಸಾಹಿತ್ಯ ಕೆಲಸ ಹೆಂಗಿರ್ತದ ಅಂತ. ಶಿಸ್ತಿನ ಸಿಪಾಯಿ ಮನೆಗಳಿಗಿದ್ದಾಗ ಯಾವ ಕೆಲಸಕ್ಕೂ ಲೇಟ್ ಆಗಲ್ಲ, ಭಾಳ ಫಾಸ್ಟ್ ಆಗ್ತಾವ. ಆಮೇಲೆ ಸಮೂನು ಫೋನ್ ಮಾಡಿದ್ಲು, ಅವಳು ಬರ್ತಾ ಇದ್ದಾಳಂತ. ಈಗ ನಾ ಅವ್ರ ತಂಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾನ. ಅವಳಿಗೆ ಸ್ಕೂಟಿ ತೊಗೊಂಬರಾಕಿದಾಳ. ಇಬ್ರು ಅಣ್ಣ ತಂಗಿ ಬಂದ್ರು ನೋಡಿ. ಅವ್ರ ಅಣ್ಣ ಕರ್ಕೊಂಡ್ ಅವಳಿಗೆ ಹೋಗಿ ಗುಬ್ಬಿ ಬಂದ ಬಿಟ್ಲು ನೋಡಿ. ಕಾಲೇಜ್ದಿಂದ ಡಾಕ್ಯುಮೆಂಟ್ಸ್ ಎಲ್ಲ ತಯಾರು ಮಾಡ್ಕೊತಾ ಇದ್ದಾಳೆ. ಅಲ್ಲಿಂದ ಬಂದ ಸೈನ್ ಮಾಡ್ಕೊಂಡು ಜವಾಬ್ದಾರಿಗಳು ಇರ್ತಾವ ನೋಡಿ. ಎಷ್ಟೊಂದು ಕೆಲಸಗಳು ಇರ್ತಾವ, ಮಾಡೋದಿಲ್ಲ. ಪಟ ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಾರ ಅಂದಮೇಲೆ ಏನು ಅನಿಸ್ತಾ ಇಲ್ಲ. ಶಾಂಭವಿ ಮತ್ತೆ ಹೊಂಟಲ್ ನೋಡಿ ಸೈನ್ ಮಾಡಿ. ಎಷ್ಟೊಂದು ಜವಾಬ್ದಾರಿಗಳು ನೋಡಿ. ಮತ್ತೀಗ ಒಂದು ಯಾವ ಕ್ಲಾಸ್ ಐತೆ ಅಂತ ಅದು ನಿಂದ 12:30 ಬಿಡ್ತದಲ್ಲ ಕ್ಲಾಸ್. ನಡೀತದ ಅವ್ರು ಹೇಳಿ ಓಡಾತಾಳ ನೋಡಿದ್ರ ಎಷ್ಟು ಜೋರದ. ಮನ್ಯಾಗ ಹಂಗೆ ಮಾಡ್ತಾ, ಇಲ್ಲಿ ಹೆಂಗೆ ಮಾಡತ್ತಾಳ ನೋಡಿ. ಹೆಂಗಿರ್ತದ ಜೀವನ. ಇದು ಟಾಯ್ಲೆಟ್ ಅಂತ ಹೇಳಿ ನಮ್ಗೆ ಇಲ್ಲೇ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಸೈಡ್ಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಇಲ್ಲೇ ನಮ್ಮ ಲೇಡೀಸ್ಗಳಿಗೆ ಎಷ್ಟು ಅನುಕೂಲ ಆಗ್ತದೆ. ಇದು ಅವಾಗಿಂದ ಶುರುವಾಗಿದೆ ನೋಡಿ. ಧ್ವನಿ ನಮ್ಮ ಧ್ವನಿ ಅಂತ ಹೇಳಿ. ಮಳೆ ಅಂತೂ ಎಷ್ಟು ಜೋರು ಹೊಡ್ಕೋತಾ ಇದೆ. ಮತ್ತು ನಮ್ಮ ಆರಾಮ್ ಕೂತು ಮಳೆ ಸಲುವಾಗಿ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಳ್ಳೋಕ್ಕೆಲ್ಲ. ಚಿನ್ನ ಇಲ್ಲಿ ಕುತ್ಕೊಂಡು ನಡೆಸಿದಾರೆ. ನನಗೆ ಹಸು ಹೋಗಿದ್ದೀನಿ, ನಾಷ್ಟ ಏನು ಮಾಡಿಲ್ಲ. ಬೆಳಿಗ್ಗೆ ಚಹಾ ಕುಡಿದು ಬಂದಿದ್ದೀನಿ. ಫಂಕ್ಷನ್ ಹೋಗಿದ್ದೀನಿ ಅಂತ ಹೇಳಿ ಅಲ್ಲೇ ಊಟ ಮಾಡೋದದ. ಮಳೆ ಸಖತ್ ಮಳೆ ಹೊಡಿತಾ ಇದೆ. ನಾವಿಲ್ಲಿ ಕುಂತಿದ್ದೀವಿ ಇವತ್ತು. ಟೈಮಿಂಗ್ ಎಲ್ಲ ಇದೆ ನೋಡಿ. ಇಲ್ಲಿ ಕವರ್ ಮಾಡಿದ್ದೀನಿ. ಅವಾಗಿಂದ ಶುರು ಇದೆ. ಎಷ್ಟು ದೊಡ್ಡ ಗಿಡ, ಎಷ್ಟು ವರ್ಷದ ಗಿಡ ಇರ್ಬೇಕ್ರಿ ಇದು. ಅದೇ ಹುಣಸೆ ಅಂದಲ್ಲ. ಮರಿ ಹೊರಡ್ತಾ ಇದೀವಿ. ಇಲ್ಲಿ ಇದೆಲ್ಲ ಕೆಲಸ ಮುಗಿದೀಗ. ಕೂತಿದ್ದಾನೆ. ಈ ರೆಡಿಯಾಗಿ ಬರುವಾಗ ಅವರೆಲ್ಲ ಹೇಳಿದ್ರೆ ಪಾಸ್ಪೋರ್ಟ್ ನೀವು ಮಾಡುವಾಗ ಅಲ್ಲಿ ಒಂದು ಫೋಟೋ ತೆಗಿತೀವಿ, ಡಾರ್ಕ್ ಬಟ್ಟೆ ಹಾಕೋರಿ ಅಂತ. ಫಂಕ್ಷನ್ ಬಟ್ಟೆನೂ ಆಯಿತು, ಎಲ್ಲನೂ ಆಯ್ತು ಅಂತ ಈ ಥರ ರೆಡಿಯಾಗಿ ಬಂದಿದ್ವಿ ಚಿನ್ನಿ ಮತ್ತು ನಾನು.
ಸಮ್ಮ ಕಾಲೇಜ್ದಿಂದ ಬಂದು ಅಪ್ಪು ಇಲ್ಲಿಂದ ಅವಂದು ರಜೆ ಇದೆಯಲ್ಲ ಅದಕ್ಕೆ ಅಪ್ಪುನು ನಮ್ಮ ಜೊತೆ ಬಂದ. ಆಯ್ತು ಈಗ ಮದುವೆ ಊಟ ಮಾಡೋಣ, ಅಲ್ಲಿ ಎಲ್ಲ ಭೇಟಿಯಾಗೋಣ, ನೋಡೋಣ. ಅವರು ನಮ್ಮ ಆಫೀಸ್ನವರು ಎಲ್ಲರೂ ಬಂದಿರ್ತಾರೆ. ಈಗ ಎಲ್ಲರೂ ಬಂದಿದ್ದೀರಿ. ಯಜಮಾನ್ ನಾವು ಆರಾಮಿದ್ದೀವಿ ಸರ್. ನಮಸ್ತೆ. ನೀವು ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಊಟ ಇದೆ ಅಂತ. ಇಲ್ಲಿ ಕಾಲ ಹುಷಾರಾಗಿ ಇಳ್ಬೇಕು. ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ಊಟ ಮಾಡೋ ಟೈಮ್ ಈ ಜಾಗ ಒಳಗೆ. ಶಾಂಭವಿ ನೋಡಿ ಬಾಟಲು ಇಲ್ಲೇ ಕೊಡ್ತಾ ಇದ್ದಾರೆ ನಮ್ಗೆ. ಎಲ್ಲ ಹೊಸ ಟೈಪ್ ಇದೆ. ಟೇಸ್ಟ್ ನೋಡೋಣ ಹೆಂಗಿದೆ. ಸ್ವೀಟ್ ಎಷ್ಟು ಮಾಡಿಟ್ಟಿದ್ದಾರೆ ನೋಡಿ. ಸ್ಪೆಷಲ್ ಬಿರಿಯಾನಿ. ಆರಾಮಾಗಿ ಊಟ ಮಾಡೋದು ಬನ್ನಿ. ಆರಾಮಾಗಿ ಊಟ ಮಾಡೋಣ. ಈಗ ನನಗಂತೂ ಬಹಳ ಶೋಕ ಇದೆ. ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಲ್ಲಿ. ನೋಡ್ಕೊಂಡು ಆಮೇಲೆ ಶರಣ್ ಬಂದಂದ್ರೆ ವಿಡಿಯೋ ಮಾಡ್ಕೊಳ್ತೀನಿ. ಖುಷಿ ಆಯಿತು ಅಮ್ಮಗೆ ನೋಡಿ. ಕುಬ್ಸ ಸೀರೆ ಚೆನ್ನಾಗಿ ಅನಿಸ್ತಾ ಇದ್ದಾರೆ. ಕುಬ್ಸಾನ ಸೀರೆ ಹಾಕೊಂಡಾರೆ. ಸಿರ್ಸಂಗಿದಿಂದ ಬಂದಿದ್ದಾರಂತ ಅವ್ರೆ. ಕೈ ತೊಗೊಳಕ್ ಬಂದಿದ್ರು. ಮಾತಾಡ್ಸ್ತೆ ಅಮ್ಮಗೆ ಮಾತಾಡ್ಸ್ಬೇಕು ಅನಿಸ್ತು. ನಂಗೆ ಹಿರಿಯರಂದ್ರೆ ಭಾಳ ಇಷ್ಟ ಅಂತ ನಿಮ್ಗೆ ಗೊತ್ತಾ ಇದೆ. ಚೆನ್ನಾಗೈತೆ ನಿಮ್ಗೆ. ಹಿರಿಯರಂದ್ರೆ ಭೇಟಿಯಾಗಿದ್ದೀರಲ್ಲ ಮತ್ತೆ. ನಮಸ್ತೆ, ಚೆನ್ನಾಗಿದೆ ಸರ್. ಅದೇ ಆರಾಮಿದ್ದೀರಲ್ಲ? ಓಕೆ ಓಕೆ. ಇಲ್ಲೆಲ್ಲ ಇದ್ದಾರೆ ನೋಡಿ, ಅವರು ಭೇಟಿ ಮಾಡಿಸ್ತೀನಿ ನಿಮಗೆಲ್ಲ. ಹೊರಡ್ತಾ ಇದೀವಿ ಈಗ. ಮದುವೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತು. ಊಟನೂ ಚೆನ್ನಾಗಿತ್ತು. ಹಾ ತೇಜ್ ಥ್ಯಾಂಕ್ ಯು. 3 ಗಂಟೆ ಆಯ್ತು, ನಾವು ಬೇಗ ಬಂದ್ವಿ. ಇವ್ರು ಹೇಳೋದು ಕರೆಕ್ಟ್ ಅದ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಕರೆಕ್ಟ್. ಸರಿ ಆಯ್ತು. ನೋಡಿದ್ರಲ್ಲ ಬೆಳಿಗ್ಗೆ ಏನೇನು ಮಾಡಿದೀವಿ. ಪಾಸ್ಪೋರ್ಟ್ ಕೆಲಸ ಇತ್ತು. ಪಾಸ್ಪೋರ್ಟ್ ಎಲ್ಲರದು ವೆರಿಫಿಕೇಶನ್ ಆಯ್ತು. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಎಷ್ಟೊಂದು ಹೊಗಳಿದ್ರಿ ನೋಡಿದ್ರ ಇವ್ರು ಚಿನ್ನೂಗೆ. ಅವ್ರಿಗಂತೂ ಅಜೀಬ್ ಆಯ್ತು. ಇಷ್ಟ ಆಗ್ಯಾರ. ಮತ್ತೆ ಅಲ್ಲಿ ಬೇರೆದವ್ರಿಗೆಲ್ಲ ಕಳ್ಸಾತಿದ್ರಲ್ಲ, ಜೆರಾಕ್ಸ್ ಮಾಡ್ಕೊಂಬರೋಗ್ರಿ, ಆ ಪ್ರಿಂಟ್ ತಕೊಂಬರೋಗ್ರಿ, ಅದು ಸರಿ ಇಲ್ಲ, ಅದು ಬರ್ತ್ ಸರ್ಟಿಫಿಕೇಟ್ ಹೋದ್ರು. ಮತ್ತೆ ಸಮೂನು ಎಷ್ಟು ಆರಾಮಾಗಿ ಬಂದ. ಸಮೂ 2 ಸಲ ಬಂದು ಹೋದ್ಲ. ಸಮೃದ್ಧಿ ಕಾಲೇಜ್ ಜೊತೆಗೆ ಅವಳ ಅಟೆಂಡೆನ್ಸ್ ಸಂಬಂಧ ಆಯ್ತ ಎಲ್ಲ. ಅದಲ್ಲದೆ ಮತ್ತೆ ನೆಕ್ಸ್ಟ್ ಮತ್ತೀಗ ಆಫೀಸ್ಗೆ ಹೊರಡವ್ರೆ. ಆಫೀಸರ್ ಅವ್ರ ಮಗದ ಮದುವೆ. ಹೌದು, ಮದುವೆ ಆಯ್ತು. ಮದುವೆಯಲ್ಲಿ ಬಹಳಷ್ಟು ಜನ ನಮ್ಮ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಸ್ವಲ್ಪ ಮೊಬೈಲ್ ಹಿಡ್ಕೊಳ್ರಿ. ಆಫೀಸ್ ಎಲ್ಲ ಸ್ಟಾಫರ್ ಬಂದಿದ್ರು ಮದುವೆಗೆ. ಎಲ್ಲರಿಗೂ ಭೇಟಿಯಾದ್ವಿ. ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಅದೇನ್ ಬಹಳ ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿ. ಅವರು ಅದೇ ಒಂದ್ ಶಾರ್ಟ್ಸು ಬರ್ತದೆ, ಮತ್ತೆ ವಿಡಿಯೋನು ಮಾಡಿ ನಿಮ್ಗೆ ಕಳ್ಸಿಕೊಡ್ತೀನಿ. ಬಹಳ ಖುಷಿ ಆಯ್ತು, ಎಲ್ಲಾರ್ಗು ನೋಡ್ದೆ. ನಮ್ದು ಇವತ್ತು ಒಂದೇ ಇದ್ರೊಳಗೆ 2 ಕೆಲಸ ಆಯ್ತು. ಹಸಿವು ಆಗಿತ್ತು, ಊಟನೂ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಚಿನ್ನೂ ಒಂದಿಷ್ಟು ಬಿರಿಯಾನಿ ತಿಂದ್ ಬಂದ್ರು. ಅವರು ಏನಿಲ್ಲ ಆರಾಮಿದಾರ. ಮತ್ತೆ ಈಗ ಆಫೀಸ್ಗೆ ಹೊರಡೋದಾರಲ್ಲ, ಅದೇ ಅದೇ ಆಯ್ತು. ಅದೇ ಆಯ್ತು ತಗೊಳ್ಳಿ. ನಾವು ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ನಿಮ್ಗೆ ಪಾಸ್ಪೋರ್ಟ್ ಅದು ಮಾಡೋದಿದ್ರೆ ಅಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ಲ, ಅಲ್ಲೆಲ್ಲ ಪಾಸ್ಪೋರ್ಟ್ ಆಫೀಸ್ ಇದೆ ಅಲ್ಲಿ. ಹಾ, ಪೋಸ್ಟ್ ಆಫೀಸ್ ಬಾಜುಕ ಒಳಗಡೆ ಅಲ್ಲಿದೆ. ಓಕೆ, ಬೈ ಬೈ. ಓಕೆ, ವಿಡಿಯೋ ನೋಡ್ರಿ ಎಲ್ಲಾರು. ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತಂದ್ರೆ ಏನ್ ಮಾಡ್ಬೇಕು, ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು. ನೀವು ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡಿ. ಬಹಳ ಧನ್ಯವಾದ ನೋಡಿ.